ಇದೇ 11ನೇ ತಾರೀಕು ದರ್ಶನ್ ಅಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಎಲ್ಲಾ ಕಡೆ ಸಂಭ್ರಮ ಸಡಗರ. ಕೋಟ್ಯಾಂತರ ರೂಪಾಯಿ ಸಿನಿಮಾಗೆ ಇನ್ವೆಸ್ಟ್ ಮಾಡಿರ್ಬೋದು, ಆದ್ರೆ ದರ್ಶನ್ ಅಣ್ಣನ ಅಭಿಮಾನಿಗಳೇನಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಕಡೆ ಹಬ್ಬದ ವಾತಾವರಣ ನಡೀತಾ ಇದೆ. ಎಲ್ಲಾ ದರ್ಶನ್ ಅಣ್ಣ ಅಭಿಮಾನಿಗಳು ನಾನ್ ಕೇಳ್ಕೊಳ್ಳೋದು, ಸಿನಿಮಾ ನಡೆಯೋ ಟೈಮಲ್ಲಿ, ಸಿನಿಮಾ ರಿಲೀಸ್ ಆಗುವಂತ ಟೈಮಲ್ಲಿ ಕುತಂತ್ರ ಮಾಡುವಂತ ಕೆಲಸ, ಟಾರ್ಗೆಟ್ ಮಾಡುವಂತ ಕೆಲಸ, ಷಡ್ಯಂತ್ರ ಮಾಡುವಂತ ಕೆಲಸ, ಅನೇಕ ಪ್ರಯೋಗಗಳು ನಡೀತಾ ಇದೆ. ದಯವಿಟ್ಟು ಯಾರು ಸಹ ಬಲಿ ಆಗ್ಬೇಡಿ. ಯಾರು ಕೆಟ್ಟ ಕಮೆಂಟ್ ಹಾಕುವಂತದ್ದು ಇಲ್ಲ ಅವ್ರ ಪ್ರಚೋದನೆಗೆ, ಅವ್ರ ಪ್ರವೋಕ್ ಮಾಡುವಂತ ಕೆಲಸಕ್ಕೆ ರಿಯಾಕ್ಟ್ ಮಾಡುವಂತ ದಯವಿಟ್ಟು ಯಾರು ಸಹ ಮಾಡಬೇಡಿ. ನಮ್ಗೆಲ್ಲರಿಗೂ ಬೇಕಾಗಿರೋದೇನು, ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಒಂದು ಕೆಟ್ಟ ಘಟನೆ ಆಗಿದೆ, ಏನೋ ಒಂದು ಆಗಿದೆ. ಅದು ಆಕಸ್ಮಿಕನ, ಅನಿವಾರ್ಯನ, ಸತ್ಯನ, ಸುಳ್ಳು ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಬಟ್ ಅದೇನಿರುತ್ತೋ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಯಾರು ಸಹ ಯಾರೋ ಟ್ರಿಗರ್ ಮಾಡಿದ್ರು, ಮತ್ತೊಂದು ಸಿನಿಮಾ ಬರ್ತದೆ, ಅದು ಕನ್ನಡ ಸಿನಿಮಾನೇ, ಬಟ್ ನಾವು ಅವರಂತೆ ದ್ವೇಷ ಮಾಡಿದ್ರೆ ನಮಗೂ ಅವ್ರಿಗೆ ವ್ಯತ್ಯಾಸ ಇರೋದಿಲ್ಲ. ಎಲ್ಲಾ ದರ್ಶನ್ ಅಭಿಮಾನಿಗಳಲ್ಲಿ ನಾನ್ ಕೇಳ್ಕೊಳ್ಳೋದು, ಒಗ್ಗಟ್ಟಿರ್ಲಿ. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಕೇಸಸ್ ಮಾಡ್ಕೊಳ್ಳೋದು, ಸಿನಿಮಾ ಥಿಯೇಟರ್ ಅಲ್ಲಿ ಚೇರ್ ಹೊಡೆದಾಕುವಂತದ್ದು, ಇಂತ ಒಂದು ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾರಿಗಾದ್ರೂ ದರ್ಶನ್ ಅಣ್ಣ ಮೇಲೆ ನಿಜವಾದ ಅಭಿಮಾನಿ ಇತ್ತಂದ್ರೆ, ಎಲ್ಲೂ ಸಹ ಡೆವಿಲ್ ಚಿತ್ರ ರಿಲೀಸ್ ಆಗಿದ್ದಂತ ಸಮಯದಲ್ಲಿ ಒಂದು ಕಪ್ಪು ಚುಕ್ಕೆ ಬರುವಂತ ಕೆಲಸ ದರ್ಶನ್ ಅಭಿಮಾನಿಗಳು ಮಾಡಬಾರ್ದು. ಇಡೀ ರಾಜ್ಯಾದ್ಯಂತ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ, ಎಷ್ಟು ಕಪ್ಪು ಚುಕ್ಕೆ ಇಡುವಂತ ಕೆಲಸ ಮಾಡ್ತಾ ಇದಾರೆ. ಸಿನಿಮಾಗೆ ಏನೋ ಒಂದು ಬ್ಲಾಕ್ ಮಾರ್ಕ್ ಆಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ನಂಬ್ಕೊಂಡು ದರ್ಶನ್ ಅಣ್ಣ ಇದ್ದಾಗ ನೀವು ಅವ್ರ ಗೌರವನ ಉಳಿಸುವಂತ ಕೆಲಸ, ಹೆಚ್ಚು ಮಾಡುವಂತ ಕೆಲಸ ಅಭಿಮಾನಿಗಳ ಕೈಯಲ್ಲಿರುತ್ತೆ. ಸೊ ಎಲ್ಲಾರ್ದು ನಾನ್ ಕೇಳ್ಕೊಳ್ಳೋದು, ದರ್ಶನ್ ಅಣ್ಣ ಅಭಿಮಾನಿಗಳು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸಂಭ್ರಮ ಮಾಡಿ, ಹಬ್ಬ ಮಾಡಿ. ಯಾವುದೇ ಒಂದು ಕುತಂತ್ರಕ್ಕೆ ಬಲಿ ಆಗ್ಬೇಡಿ. ಯಾವುದೇ ಪ್ರಚೋದನಕಾರಿಗೆ ಅವ್ರು ಕೊಡುವಂತ ತಪ್ಪೇಳಿಕೆ ಇರ್ಲಿ, ಏನೋ ನೆಗೆಟಿವ್ ಕಮೆಂಟ್ಸ್ ಗೆ ದಯವಿಟ್ಟು ಯಾರು ರಿಯಾಕ್ಷನ್ ಕೊಡಕ್ ಹೋಗ್ಬೇಡಿ. ಇದು ದರ್ಶನ್ ಅಣ್ಣ ಅವರ ಹಬ್ಬ, ಸೆಲೆಬ್ರಿಟೀಸ್ ಗಳ ಹಬ್ಬ. ನಾವು ಸಂಭ್ರಮ ಮಾಡುವಂತ ಸಮಯ. ನಾನ್ ದರ್ಶನ್ ಅಣ್ಣ ಅಭಿಮಾನಿ ಅಲ್ಲ, ಬಟ್ ಐ ರೆಸ್ಪೆಕ್ಟ್ ಹಿಮ್. ಇವತ್ತ ಮನುಷ್ಯ ಎಷ್ಟು ಜನನ ಬೆಳೆಸಿದಾರ ಸಿನಿಮಾ ಇಂಡಸ್ಟ್ರಿದಲ್ಲಿ. ಯಾರಾದ್ರೂ ಒಬ್ಬ ಬಂದು ನಿಂತಿದಾರ? ಯಾರಾದ್ರೂ ಒಬ್ಬ ಬಂದು ಪ್ರಮೋಷನ್ ಮಾಡುವಂತ ಕೆಲಸ ಮಾಡಿದಾರ? ಎಷ್ಟು ಜನ ಅವ್ರ ಹೆಸರು ಹೇಳ್ಕೊಂಡು ಊಟ ತಂದಿಲ್ಲ? ಎಷ್ಟು ಜನ ಅವ್ರ ಹೆಸರು ಹೇಳ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ? ಇವತ್ತು ಅವ್ರ ಕಷ್ಟದಲ್ಲಿ ಇದ್ದಾಗ ಯಾರ್ಯಾರು ಬಂದಿದ್ದಾರೆ? ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ದರ್ಶನ್ ಅಭಿಮಾನಿಗಳಿಗೆ ನಾನ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಬೇಡ. ಕೋಟಿ ಕೋಟಿ ಖರ್ಚು ಮಾಡ್ತಾ ಇದಾರೆ, ಅವ್ರನ್ನ ಡ್ಯಾಮೇಜ್ ಮಾಡ್ಬೇಕು ಅಂತ ಹೇಳಿ, ಕೇಸಸ್ ಹಾಕ್ಬೇಕು ಅಂತ ಹೇಳಿ, ಯಾವ್ದಕ್ಕೂ ಬಲಿ ಆಗುವಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ್ದಕ್ಕೂ ಬಲಿ ಆಗುವಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಸಂಭ್ರಮ ಮಾಡಿ, ನೆಗೆಟಿವ್ ಗೆ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ನಮ್ಮ ದರ್ಶನ್ ಅಣ್ಣ ಸಿನಿಮಾ ಇದು, ಅವರು ಒಳಗಡೆ ಇದ್ದಾರೆ, ಬಟ್ ಅವ್ರ ಉಸಿರು ಎಲ್ಲ ಸೆಲೆಬ್ರಿಟೀಸ್ ಜೊತೆ ಇದೆ. ಎಲ್ಲರೂ ಅಷ್ಟೇ ಶಾಂತಿಯಿಂದ ಹಬ್ಬನ ಆಚರಣೆ ಮಾಡಿ. ಜೈ ಡಿ ಬಾಸ್. ಇನ್ನೊಂದು ಸಂಧ್ಯಾ ಅವರೇ, ಈಗ ತಾವೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ರಿ, ಅಂದ್ರೆ ಕುತಂತ್ರ ಬುದ್ಧಿಗಳು ನಡೀತಾ ಇದೆ ತುಂಬಾ ಅಂತ. ಯಾರ ಕಡೆಯಿಂದ ನಡೀತಾ ಇರ್ಬೋದು? ನಾವು ಕೆಲವ್ರ ಹೆಸರು ಹೇಳಿ ಅವ್ರನ್ನ ಬೆಳೆಸೋ ಅವಶ್ಯಕತೆ ಇಲ್ಲ. ನಮಗೆ ವ್ಯಕ್ತಿ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕರ್ನಾಟಕಕ್ಕೆ, ಕನ್ನಡಕ್ಕೆ ಸೀಮಿತವಾಗಿ ನಿಂತಿರುವಂತ ಏಕೈಕ ನಟ ಅಂದ್ರೆ 25 ವರ್ಷ ಆಗಿದಲ್ವಾ ಅವ್ರ ಇಷ್ಟು ಅಭಿಮಾನಿಗಳನ್ನ ಇದ್ ಮಾಡೋದಕ್ಕೆ. ಬಟ್ ಇವತ್ತು ಆ ವ್ಯಕ್ತಿ ಏನು ಒಳ್ಳೆ ಕೆಲ್ಸನೇ ಮಾಡಿಲ್ವಾ? ಒಂದೇ ಒಂದು ಕೆಟ್ಟ ಕೆಲ್ಸದಿಂದಾನೇ ನೀವು ಅವ್ರಿಗೆ ಟಾರ್ಗೆಟ್ ಕೊಡ್ತಾ ಇದೀರಾ. ಯಾರು ಮಾಡ್ತಾ ಇರೋದು ಅದರಿಂದ ಯಾರಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಸಮಯ, ಸಂದರ್ಭ ಅದವ್ರಿಗೆ ಬಂದೇ ಬರುತ್ತೆ. ಈ ಸಮಯ ನಾವು ಡೆವಿಲ್ ನ ಸಕ್ಸಸ್ಫುಲ್ ಮಾಡುವಂತದ್ದು. ಇದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾನ ಬೆಳೆಸ್ಬೇಕು. ಕನ್ನಡ ಸಿನಿಮಾಗೆ ಸೀಮಿತವಾಗಿರುವಂತ ನಮ್ಮ ದರ್ಶನ್ ಅಣ್ಣವ್ರನ್ನ ನಾವೆಲ್ಲರೂ ಸೇರಿ ಬೆಂಬಲಿಸಬೇಕು. ಎಸ್, ಈಗ ನಿನ್ನೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು ನ್ಯೂಸ್ 18 ನಲ್ಲಿ, ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತು. ಅದನ್ನ ನಮ್ಮ TV5 ನ ರಮಾಕಾಂತ್ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಕೊಟ್ಟರು. ಸೊ ಅದ್ರ ಬಗ್ಗೆ ಹೇಳೋದ? ಸದ್ಯಕ್ಕೆ ನಾನು ಏನು ರಿಯಾಕ್ಟ್ ಮಾಡಕ್ ಹೋಗಲ್ಲ ಬ್ರೋ. ನೀವು ಕೇಳಿರೋಂತ ಪ್ರಶ್ನೆ ಜನ ನೋಡ್ತಾ ಇದಾರೆ. ನಾವ್ ಅದಕ್ಕೆ ರಿಯಾಕ್ಷನ್ ಮಾಡಿದ್ರೆ ಅದ್ ಇನ್ನೊಂದ್ ಆಕ್ಷನ್ ಆಗತ್ತೆ. ನಮ್ಗೆ ಅದ್ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ಬೇಕಾಗಿರೋದು ಸೆಲೆಬ್ರೇಷನ್ ಅಷ್ಟೇ. ಅದು ಡಿ ಬಾಸ್ ಸೆಲೆಬ್ರೇಷನ್, ಸಿನಿಮಾ ಸೆಲೆಬ್ರೇಷನ್, ಡೆವಿಲ್ ಸೆಲೆಬ್ರೇಷನ್. ಸೆಲೆಬ್ರೇಷನ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಅಭಿಮಾನಿಗಳಿಗೆ ತಾಳ್ಮೆ, ಸಹನೆ. ನಿಜವಾಗ್ಲೂ ಡಿ ಬಾಸ್ ಅವ್ರ ಮೇಲೆ ಅಭಿಮಾನ ಇತ್ತು ಅಂದ್ರೆ ಯಾರು ಯಾವ ಹೇಳಿಕೆಗೂ ರಿಯಾಕ್ಷನ್ ಕೊಡ್ಬೇಡಿ. ಮತ್ತೊಂದು ಸಿನಿಮಾ ಬರ್ತಾ ಇದ್ಯಾ, ಮತ್ತೊಂದು ಟ್ರೈಲರ್ ಬಂದಿದ್ಯಾ, ಬರ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಅವರು ಸಹ ಬಂದು ಸಿನಿಮಾ ನೋಡ್ತಾರೆ. ಯಾಕಂದ್ರೆ ವಿರೋಧಿಗಳು ಈ ಸಿನಿಮಾ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ಈ ಸಿನಿಮಾ ಬಗ್ಗೆ ಅಭಿಪ್ರಾಯ ಕೊಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಅವರು ಸಹ ಬಂದು ಸಿನಿಮಾ ನೋಡ್ಬಿಟ್ಟು ಅಭಿಪ್ರಾಯ ಕೊಡೋದು ಅಲ್ವಾ?
ಯಾರೋ ದರ್ಶನನ ವಿರೋಧಿಗೆ ಇರ್ತಾರ ಇಲ್ಲ ಅಪೋಸಿಟ್ ಅವ್ರು ಯಾರೇ ಮಾತಾಡ್ಲಿ ಅವರು ರಿಯಾಕ್ಷನ್ ಕೊಡ್ತಾರೆ. ಸಿನಿಮಾ ನೋಡಿದ್ರೆ ಯಾರು ರಿಯಾಕ್ಷನ್ ಕೊಡಲ್ಲ. ಅತಿ ಹೆಚ್ಚು ಅವರೇ ಬಂದು ನೋಡೋದು. ಒಳ್ಳೇದಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು. ಅದು ಈಗ ನೋವಲ್ಲಿರುವಂತದ್ದು ನಮ್ಮ ದರ್ಶನನ. ಒಳ್ಳೇದಾಗಿ ಬಿಕಾಸ್ ನೋಡಿ ಅವ್ರು 100 ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದೇ ಒಂದು ಕೆಟ್ಟ ಟೈಮಲ್ಲಿ ಆಗಿರುವಂತ ಇನ್ಸಿಡೆಂಟ್ ಅವ್ರು ಮಾಡ್ದಿರೋರು ಅಂತ ಆರೋಪಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಕೆಟ್ಟವ್ರು ಅಂತ ಬಿಂಬಿಸುವಂತ ಕೆಲಸ ನಾವ್ ಮಾಡಕ್ ಹೋಗ್ಬಾರ್ದು. ನಮ್ಮ ಕರ್ನಾಟಕಕ್ಕೆ ಕನ್ನಡ ನಟ ಏಕೈಕ ನಟ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ. ಬಿಕಾಸ್ ಅವ್ರು ಯಾವ್ದೇ ಪ್ಯಾನ್ ಇಂಡಿಯಾ ಮೂವಿಗೂ ಹೋಗಿಲ್ಲ, ಯಾವ್ದಕ್ಕೂ ಅವ್ರು ಇದ್ ಮಾಡಲ್ಲ. ಅವ್ರು ಸೀಮಿತವಾಗಿ ಒಬ್ಬ ರೈತನಾಗಿ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ಕೊಂಡು ಅವರ ಸೆಲೆಬ್ರಿಟೀಸ್ ನ ಪ್ರೀತಿಸ್ಕೊಂಡು ಪ್ರೀತಿಯಿಂದ ಎಲ್ಲರ ಜೊತೆ ಇರೋದಕ್ಕೆ ಇವತ್ತು ಅವರು ನೆಮ್ಮದಿಯಿಂದ ಇದ್ದಾರೆ. ಅವ್ರಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಮಾಧ್ಯಮದವ್ರಿಗೆ ಯಾರು ಸಹ ಕಿವಿ ಕೊಡಕ್ ಹೋಗ್ಬೇಡಿ. ನಾವು ಕಿವಿ ಕೊಟ್ಟಷ್ಟು ಕಣ್ಣು ಬಿಟ್ಟಷ್ಟು ಮಾಧ್ಯಮದವರು ಹೆಚ್ಚು ಪ್ರಚಾರ ಗಿಟ್ಟಿಸ್ಕೊಳ್ತಾರೆ. ದರ್ಶನ್ ಅಣ್ಣ ಪ್ರತಿಯೊಂದು ಮಾಧ್ಯಮಕ್ಕೂ ಆಹಾರ. ಇಷ್ಟೇ ನಾನು ಹೇಳ್ತೀನಿ. ಎಸ್, ಅವ್ರು ಕೆಟ್ಟ ಸಮಯದಲ್ಲೂ ಆಹಾರ ಮಾಡ್ಕೊಂಡಿದ್ದಾರೆ. ಏನ್ ನಡೆದಿಲ್ಲ ಅನ್ನೋದು ಪೊಲೀಸರು ತುಂಬಾ ಚೆನ್ನಾಗಿ ಗೊತ್ತಿದೆ, ನಮಗೂ ಗೊತ್ತಿದೆ. ಬಟ್ ಸತ್ಯ ಎಲ್ಲಿ ಜಯ ಆಗ್ಬೇಕು, ನ್ಯಾಯಾಲಯ ಅಲ್ವಾ, ಅದಕ್ಕೆ ನಾವು ಗೌರವ ಕೊಡುವಂತ ಕೆಲಸ ಮಾಡೋಣ. ದರ್ಶನ್ ಅಭಿಮಾನಿಗಳು ಇಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು, ತಾಳ್ಮೆ, ಸಹನೆ. ಹಬ್ಬ ಮಾಡಿ, ಎಂಜಾಯ್ ಮಾಡಿ. ಎಸ್, ಈಗ 11ನೇ ತಾರೀಕು ಬರ್ತಾ ಇದೆ. ತಾವ್ ಯಾವ ತರ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಈ ಡೆವಿಲ್ ಸಿನಿಮಾ ನೋಡೋದಕ್ಕಾಗ್ಲಿ ಅಥವಾ ಇಲ್ಲಿರೋ ಎಲ್ಲರೂ ಯಾವ ತರ ಇದು ಮಾಡ್ತಾರೆ? ಸಿ, ಇದು ನಾನು ಹೇಳ್ತೀನಲ್ಲ, ನಾನ್ ದರ್ಶನ್ ಅಣ್ಣ ಅಭಿಮಾನಿ ಅಲ್ಲ. ಐ ರೆಸ್ಪೆಕ್ಟ್ ಹಿಮ್. ಅವ್ರ ಹೆಣ್ಣಿಗೆ ಕೊಡುವಂತ ಗೌರವ, ಅವ್ರು ಮಾಡುವಂತ ಕೆಲಸ, ಅವ್ರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇರುವಂತ ಅಭಿಪ್ರಾಯ, ಎಷ್ಟೋ ಬಡವರಿಗೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಅವ್ರ ಕೈಯಿಂದ ಮಾಡಿರುವಂತ ಸಹಾಯ ಇದೆ ನೋಡಿ. ಇವತ್ತು ಅವ್ರು ಅಲ್ಲಿ ಇರೋದಕ್ಕೆ ಕಾರಣ ನೆಮ್ಮದಿಯಾಗಿ ಏನೂ ಸಮಸ್ಯೆ ಬರ್ದಿರಾ ಅವ್ರು ಮಾಡಿರುವಂತ ಸೇವೆನೆ. ಸೊ ನಾನ್ ಎಲ್ಲಾರು ಹೆಂಗ್ ಸೆಲೆಬ್ರಿಟಿ ಶೋ ನೋಡ್ತಾರೆ, ನಾನು ಸಹ ನೋಡ್ತೀನಿ. ಅವ್ರ ಸಿನಿಮಾನ ಎಲ್ಲರಿಗಿಂತ ಹೆಚ್ಚಾಗಿ ನಾವು ಸಂಭ್ರಮ ಮಾಡ್ತೀರಿ. ಅದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ನಟ ಆದಂತ ನಮ್ಮ ದರ್ಶನ್ ಅಣ್ಣ ಸಿನಿಮಾ.